ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಗೆಳೆಯರೇ, ನೀವೇನಾದರೂ ಸಿಂಗಲ್ ಆಗಿದ್ದರೂ ಮದುವೆ ಆಗೋದಕ್ಕೆ ಹುಡುಗಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಳ್ಳೋದಕ್ಕೆ, ಫ್ರೆಂಡ್ಶಿಪ್ನ ಬೆಳೆಸೋದಕ್ಕೆ ಆಂಟಿಗಳು ಹುಡುಕಾಟ ಮಾಡ್ತಿದ್ದೀರಾ? ಬನ್ನಿ, ನಮ್ಮ ಚಾನಲಲ್ಲಿ ಹುಡುಕಾಟ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಇವತ್ತು ನೋಡಿ, ನಮಗೆ ಮ್ಯಾರೇಜ್ ಆಗೋದಕ್ಕೆ ಒಬ್ಬ ಹುಡುಗದ ತಿಳಿಸಿದ್ದಾರೆ ಅಂತ ಇವರು ಕಳಿಸಿದ್ದಾರೆ. ಇವರ ಹೆಸರು ಪಾರು ಅಂತ. ಊರು ಚಿತ್ತಾಪುರದಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳಾಗಿರ್ತಾರೆ. ಆ್ಯಂಡ್ ಇವರ ವಯ ಬಂದು 35 ವರ್ಷ, ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂತ ತಿಳಿಸಿದ್ದಾರೆ. ಇನ್ನವರ ಹೆಚ್ಚಿನ ಮಾಹಿತಿ ನೋಡ್ಕೊಳ್ತಾ ಹೋಗೋಣ. ಪ್ರಸ್ತುತ ನಮ್ಮ ತಂದೆ ತಾಯಿಯವರಿಗೆ ಅಷ್ಟು ನಾವು 2 ಜನ ಹೆಣ್ಣು ಮಕ್ಕಳು, ಅದರಲ್ಲಿ ನಾನೇ ಮೊದಲನೇ ಮಗಳು ಅಂತ ಈ ಒಂದು ಪಾರು ಅವರು ತಿಳಿಸಿರ್ತಕ್ಕಂಥದ್ದು. ತಂದೆ ತಾಯಿ ಇಬ್ಬರು ಕೂಡ ಇದ್ದಾರೆ. ನಾನು ಬೇರೆ ಕಡೆ ಒಂದು ಜಾಬ್ ಮಾಡುವಂತಹ ಉದ್ದೇಶದಿಂದ ಒಂದು ಊರು ಬಿಟ್ಬಿಟ್ಟು, ಅಂದರೆ ಚಿತ್ತಾಪುರ ಬಿಟ್ಬಿಟ್ಟು ಬೇರೆ ಒಂದು ಊರಿನಲ್ಲಿ ವಾಸವಾಗಿದ್ದೇನೆ. ಆ ಒಂದು ಊರು ಬಂದುಬಿಟ್ಟು ಬೆಂಗಳೂರು ಅಂತ ಹೇಳಿರ್ತಕ್ಕಂಥದ್ದು. ನಾನು ಉದ್ಯೋಗ ಮಾಡುತ್ತಿರುವುದು ಪ್ರಸ್ತುತ ಒಳ್ಳೆಯ ಒಂದು ಸಂಬಳ ಪಡೆಯುವುದಕ್ಕಾಗಿ, ನನ್ನ ಒಂದು ಮಿಡಲ್ ಕ್ಲಾಸಿನ ಮನೆತನದ ಜವಾಬ್ದಾರಿಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಅಂತ ಹೇಳಿದ್ದಾರೆ. ಸೊ ನೀವು ಇವರನ್ನು ಮದುವೆ ಆಗಬೇಕು ಅಂದರೆ ಅವರು ಕೆಲವೊಂದಿಷ್ಟು ಬಾಯ್ಸ್ ರಿಕ್ವೈರ್ಮೆಂಟ್ಗಳನ್ನು ಹೇಳಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನೀವು ಸೆಲೆಕ್ಷನ್ ಆದರೆ ಮಾತ್ರ ಅವರು ನಿಮ್ಮನ್ನು ಮದುವೆ ಆಗ್ತಾರೆ. ಅದೇನಂತ ನೋಡ್ಕೊಳ್ತು ಬರೋಣ. ಇವರ ಫೋಟೋ ನೋಡ್ಕೊಂಡು ಬಿಡಿ. ಬನ್ನಿ ಈ ಕಡೆ ನೋಡ್ಕೊಂಡು ಬರೋಣ. ಪಾರು ಅವರು ರಿಕ್ವೈರ್ಮೆಂಟ್. ಪ್ರಸ್ತುತ ಹುಡುಗ ಕಪ್ಪು ಬಣ್ಣ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಜಾಸ್ತಿ ತೆಳ್ಳಗೆ ಇರಬಾರ್ದು. ಅಂದರೆ ಹುಡುಗ ನೋಡೋದಕ್ಕೆ ಹೆಂಗಿರಬೇಕು ಅಂದರೆ ಗಡ್ಸಾಗಿ ಇರಬೇಕು ಅಂತ ಇವರು ಹೇಳ್ತಿರೋದು. ಪ್ರಸ್ತುತ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಮನೆ ಇರಲೇಬೇಕು ಕಂಪಲ್ಸರಿ. ಇವಾಗ ನನ್ನ ಹೆಸರಿಗೆ ಮನೆ ಇದೆ ಅಂತ ತಿಳ್ಕೊಳ್ಳೋದು, ಮುಂದೆ ಏನಾಗುತ್ತೋ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಇವರ ಹೆಸರಿಗೆ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಇರಲೇಬೇಕು ಅಂತ ಹೇಳಿದ್ದಾರೆ. ನಾನು ಏನಾದರೂ ಉದ್ಯೋಗ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಅಡ್ಡಿ ಬರಬಾರ್ದು ನೀವು. ಆ್ಯಂಡ್ ದಿನಾಲೂ ನಾನು ನೈಟಿ ಹಾಕ್ಕೊಳ್ತೇನೆ, ನನಗೆ ಬೈಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟೇ ಅವರು ಹೇಳಿರ್ತಕ್ಕಂಥ ಕ್ವಾಲಿಫಿಕೇಷನಲ್ಲಿ. ಇಷ್ಟು ನೀವು ಇದರಲ್ಲಿ ಸೆಲೆಕ್ಷನ್ ಆದರೆ ಅವ್ರು ಖುದ್ದಾಗಿ ನಿಮಗೆ ರಿಪ್ಲೈ ಕೊಟ್ಬಿಟ್ಟು ಮದುವೆ ಆಗ್ತಾರೆ ಸ್ನೇಹಿತರೆ. ಇವರ ವಿಳಾಸ ಬಂದುಬಿಟ್ಟು ಇಲ್ಲಿ ಒಂದು ವಿಡಿಯೋ ಸೆಕ್ಷನ್ ಕೆಳಗಡೆ ಏನು ಕಮೆಂಟ್ ಸೆಕ್ಷನ್ ಕಾಣುತ್ತಿದೆ, ಅಲ್ಲಿ ನಿಮ್ಮ ಹೆಸರು, ಊರನ್ನ ಕಮೆಂಟ್ ಮಾಡಿ, ಜೊತೆಗೆ ಇವರು ಯಾಕೆ ಇಷ್ಟ ಆಗಿದ್ದಾರೆ ಅಂತ ತಿಳಿಸ್ಬೇಕಂತೆ. ಅವರೇ ಖುದ್ದಾಗಿ ಎಲ್ಲವನ್ನು ಚೆಕ್ ಮಾಡಿ ನಿಮಗೆ ರಿಪ್ಲೈ ಮೂಲಕ ಅವರು ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಇವ್ರ ಹತ್ರ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ ಇದೆ. ಬನ್ನಿ ಆ ಒಂದು ಕಾರ್ ಹೆಂಗಿದೆ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡ್ಕೊಳ್ತಿರ್ಬೋದು ಅವ್ರ ಹತ್ರ ಇರತಕ್ಕಂತಹ ಈ ಒಂದು ಕಾರು. ಎಸ್ ಗೈಸ್, ಇದು ಬಂದುಬಿಟ್ಟು ಓಪನ್ ಟಾಪ್ ಮಾಡಲಲ್ಲಿ ಒಳ್ಳೆಯ ಒಂದು ಇಂಟೀರಿಯಲ್ ಇರ್ತಕ್ಕಂತಹ ಕ್ಯಾಬಿನಲ್ಲಿ ಕ್ರಿಯೇಟೆಡ್ ಆಗಿರ್ತಕ್ಕಂಥ ಕ್ರೀಟಾ ಅಂತ ಇದರ ಹೆಸರು. ಸೊ ಆ ಒಂದು ಮಾಡಲಲ್ಲಿ ಈ ಒಂದು ಕಾರನ್ನು 2022 ಅಲ್ಲಿ ಅವರು ಪರ್ಚೇಸ್ ಮಾಡಿರ್ತಾರೆ. ಅಂದರೆ ಸೆಕೆಂಡ್ ಹ್ಯಾಂಡ್ ತೆಗೆದುಕೊಂಡಿರ್ತಾರೆ ಸ್ನೇಹಿತರೆ. ಸೆಕೆಂಡ್ ಹ್ಯಾಂಡಲ್ಲಿ ಅಷ್ಟು ಒಳ್ಳೆಯ ಒಂದು ಫ್ರೆಶ್ ಆಗಿರ್ತಕ್ಕಂಥ ಇಂಜಿನಲ್ಲಿ ರೆಡಿ ಆಗಿರ್ತಕ್ಕಂತಹ ಕಾರನ್ನು ತೆಗೆದುಕೊಂಡಿರ್ತಾರೆ. ಯಾಕಂದರೆ ಕೆಲವೊಂದಿಷ್ಟು ಓಡಾಡೋದಕ್ಕೆ ಸುತ್ತಾಡೋದಕ್ಕೆ, ಯಾಕಂದರೆ ಒಂದು ಮಿಡಲ್ ಕ್ಲಾಸಲ್ಲಿ ಅಂತಂದಮೇಲೆ ಕಾರು ಕಂಪಲ್ಸರಿ ಇರಲೇಬೇಕು, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಈ ಒಂದು ಪಾರವರು ತೆಗೆದುಕೊಂಡಿದ್ದಾರೆ. ಆಸ್ತಿ ವಿಚಾರ ಏನನ್ನು ಹೇಳಿದ್ದಾರೆ ಅಂತಂದರೆ 2 ಜನ ಹೆಣ್ಮಕ್ಳು, ಜೊತೆಗೆ ಒಂದು 10 ಲಕ್ಷ ರೂಪಾಯಿಯಷ್ಟು ಆಸ್ತಿ ಬರುತ್ತೆ, ಅದರಲ್ಲಿ ಅರ್ಧ ಭಾಗದಷ್ಟು ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ನೋಡ್ಕೊಳ್ಳಿ, ಈ ರೀತಿಯಾಗಿರ್ತಕ್ಕಂತಹ ಬ್ಲ್ಯಾಕ್ ಕಲರ್ ಟಾಪ್ ಮಾಡೆಲ್ ಕಾರ್. ಪಾರವರು ನೋಡೋದಕ್ಕೂ ಚೆನ್ನಾಗಿದ್ದರೆ 10 ಲಕ್ಷ ರೂಪಾಯಿ ಆಸ್ತಿ ಇದೆ. ಆ್ಯಂಡ್ ಅವರಿಗೆ ಹೇಳಿರ್ತಕ್ಕಂಥ ರಿಕ್ವೈರ್ಮೆಂಟ್ ಏನಿದೆ ಅದರಲ್ಲಿ ನೀವು ಸೆಲೆಕ್ಷನ್ ಆಗಬೇಕು ಅಷ್ಟೇ, ಮತ್ತೇನಿಲ್ಲ ಸ್ನೇಹಿತರೆ. ಒಳ್ಳೆಯ ಆಫರ್ ಬಿಡಕ್ಕೆ ಹೋಗಬೇಡಿ. ಆ್ಯಂಡ್ ಇದರ ಒಳಗಡೆ ನೋಡ್ಕೊಂಬರೋಣ. ಸುಮ್ಮನೆ ಹೊರಗಿನ ಕಣ್ಣಾಯಿಸೋದಲ್ಲ, ಒಳಗಿನ ಭಾಗದ ಒಂದು ಸ್ಪೇಸ್ ಕೂಡ ನೋಡ್ಕೊಂಬರೋದಾದರೆ ವಿತ್ ಸ್ಟೇರಿಂಗು. ನೀವೇನಾದರೂ ಡ್ರೈವಿಂಗ್ ಬರ್ತಿದೆ ಅಂದರೆ ಒಳ್ಳೆಯ ಒಂದು ಆಫರ್ ಇದೆ ನೋಡಿ ಸ್ನೇಹಿತರೆ. ಯಾಕಂತಂದರೆ ಈ ಕಡೆ ನಿಮಗೆ ಜಾಬ್ ಕೂಡ ಸೆಲೆಕ್ಷನ್ ಆಗುತ್ತೆ, ಆ್ಯಂಡ್ ಇನ್ನೊಂದು ಆಫರ್ ಅಂದರೆ ಇವ್ರನ್ನ ಮದುವೆ ಆಗೋದಕ್ಕೂ ಕೂಡ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ. ಎರಡೂ ಕೂಡ ಯಾರಿಗುಂಟು ಯಾರಿಗಿಲ್ಲ ಆಫರ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಒಂದು ನೋಡಿ, ಇವಾಗ ನಿಮ್ಮ ಹತ್ರ ಅವ್ರನ್ನ ಮದುವೆ ಆಗುವಂತಹ ಕ್ವಾಲಿಫಿಕೇಷನ್ ಇರಲಿಲ್ಲ ಅಂತಂದರೆ, ನನಗೆ ಒಂದು ಕಾರು ಓಡಿಸೋಕ್ಕೆ ಬರುತ್ತೆ, ಕೆಲಸನಾದರೂ ಕೊಡಿ ಅಂತಂದರೆ ಅವರು ಅದನ್ನು ಕೂಡ ಕೊಡ್ತಾರೆ. ಎರಡರಲ್ಲೂ ಕೂಡ ಒಂದು ನಿಮಗೆ ಸಿಗುತ್ತೆ ಅಂತ ನಾನು ಕೂಡ ಜವಾಬ್ದಾರಿಯಾಗಿ ಹೇಳ್ತೀನಿ. ನೀವು ಮಾಡಬೇಕಾಗಿದ್ದಷ್ಟೇ, ಬೇಗ ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಖುದ್ದಾಗಿ ಅವರೇ ರಿಪ್ಲೈ ಕೊಡ್ತಾರೆ ಸ್ನೇಹಿತರೆ. ನೋಡ್ಕೊಳ್ಬೋದು, ಒಳ್ಳೆಯ ಒಂದು ಇಂಜಿನ್ ಮತ್ತು ಒಳ್ಳೆಯ ಒಂದು ಹೈಟೆಕ್ ಆಗಿರ್ತಕ್ಕಂತಹ ಈ ಒಂದು ಕ್ರೀಟಾ ಕಾರು ಪ್ರಸ್ತುತ ಅವರ ಹೆಸರಿಗೆ ಇದೆ ಅಂತ ಹೇಳಿರ್ತಕ್ಕಂಥದ್ದು. ಇಷ್ಟು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ. ಮತ್ತೆ ಸಿಗ್ತೀನಿ, ಬಾಯ್.